ಆಗ್ಲಿ ಅಂತ ಸಾಕಷ್ಟು ಯೋಜನೆಗಳನ್ನ ತರಲಾಗುತ್ತೆ ಸರ್ಕಾರದಿಂದ. ಆದ್ರೆ ಆ ಯೋಜನೆಗಳಲ್ಲೇ ಗೋಲ್ಮಾಲ್ ಆಗ್ತಾ ಇದೆ. ಪ್ರಧಾನಿ ಮೋದಿ ಕನಸಿನ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಫಸಲ್ ಭೀಮಾ ಯೋಜನೆಯ ಹೆಸರಲ್ಲಿ ರೈತರಿಗೆ ಪಂಗನಾಮ ಹಾಕಲಾಗಿದೆ ಅಧಿಕಾರಿಗಳಿಂದ. 226 ರೈತರಿಗೆ ಬಂದ ಹಣ ಲೂಟಿ ಹೊಡೆದ್ರ ಹಾಗಾದ್ರೆ ಅಧಿಕಾರಿಗಳು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ರೈತರಿಗೆ ಮಹಾ ಮೋಸ ಆಗಿದೆ. 2022ನೇ ಸಾಲಿನ ಪಿಎಂ ಫಸಲ್ ಭೀಮಾ ಯೋಜನೆಯ ಬೆಳೆ ವಿಮೆ ರೈತರಿಗೆ ತಿಳಿಯದಂತೆ ತಾವೇ ವಿಮೆಯನ್ನ ಪಾವತಿಸಿ ಅಧಿಕಾರಿಗಳು ಹಾಗಾದ್ರೆ ಅಕ್ರಮವನ್ನ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ 1 ಕೋಟಿಗೂ ಅಧಿಕ ಬೆಳೆ ವಿಮೆ ಹೆಸರಲ್ಲಿ ಮೋಸ ಮಾಡಲಾಗಿದೆ. ಭತ್ತದ ಬೆಳೆಗೆ ಬಂದ 1ಕ್ಕೂ ಹೆಚ್ಚು ಹಣವನ್ನ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ನುಂಗಿ ನೀರು ಕುಡಿದ್ರ ಹಾಗಾದ್ರೆ ಅಧಿಕಾರಿಗಳು. ಒಂದೇ ಗ್ರಾಮದಲ್ಲಿ 1 ಕೋಟಿಗೂ ಹೆಚ್ಚು ಹಣ ಮಹಾ ಮೋಸ ಆಗಿದೆ. 226 ರೈತರಿಗೆ ಬಂದಂತಹ ಬೆಳೆ ವಿಮೆ, ಆದ್ರೆ ರೈತರಿಗೂ ತಿಳಿಯದಂತೆ ಆ ವಿಮೆಯನ್ನ ತಾವೇ ಪಾವತಿಸಿ ಈ ಹಣವನ್ನ ನುಂಗಿದ್ರ ಅಧಿಕಾರಿಗಳು. ಬಹಳ ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋ ಅನುಮಾನ ಬರ್ತಾ ಇದೆ. ಎಲ್ಲರಿಗೂ ತಾಜಾ ಸುದ್ದಿಯಾಗಿ ಹೊರಗಡೆ ಬಿದ್ದದ್ದು ಸರ್. ಟೋಟಲ್ ಭೋಗವತಿ ಗ್ರಾಮದಲ್ಲಿ 305 ಅಕೌಂಟ್ಗಳಿಗೆ ಕ್ಲೈಮ್ ಆಗ್ಯದ ಸರ್. ಟೋಟಲ್ ಇನ್ಸೂರೆನ್ಸ್ ಕ್ಲೈಮ್ ಆಗಿದ್ದು 305 ಅಕೌಂಟ್ಗಳಿಗೆ. 305 ಅಕೌಂಟ್ನಲ್ಲಿ 227 ಅಕೌಂಟಿಗೆ ಬಿದ್ದು ಬರ್ತಕ್ಕಂಥ ಅಮೌಂಟು ಟೋಟಲ್ ಒಂದೇ ಕುಟುಂಬಕ್ಕೆ ಅಮೌಂಟ್ ಹೋಗ್ಯದ ಸರ್. ಅದು ಟೋಟಲ್ 227 ರೈತರ ಅಮೌಂಟು ಒಂದೇ ಕುಟುಂಬಕ್ಕೆ ಹೋಗ್ಯದ ಸರ್. 22 ಜನ ಅಕೌಂಟ್ಗಳಿಗೆ ಹೋಗ್ಯದ ಸರ್. ಅದು ಒಂದೇ ಕುಟುಂಬ. 27 ಜನ ಅಂದರೆ ಅವ್ರು ಯಾರಲ್ಲ, ತಂದೆ, ಮಕ್ಕಳು, ಹಳೆಯಂದರು, ಸೊಸೆಯಂದರು, ಬೀಗರು, ಬಿಜ್ಜರು, ಆಮೇಲೆ ಕೂಲಿ ಆಳುಗಳು, ಆಮೇಲೆ ನಮ್ಮ ಮನೇಲಿ ಜೀತದ ಕೆಲಸ ಮಾಡೋರು, ಇವೆಲ್ಲದರಲ್ಲಿ ಆಗ್ಯದ ಸರ್. ಆಮೇಲೆ ಭಾಳಷ್ಟು ಜನ ಇದನ್ನು ಏನೋ ಒಂದು ಮಾಡಿ ಇವತ್ತು ರೈತರಿಗೆ ಹಾಕಂಥ ಕೆಲಸ ಮಾಡೋಣ, ಇದನ್ನು ಸರಿ ಮಾಡೋಂಥ ಕೆಲಸ ಮಾಡೋಣ ಅಂತ ಕೂಡ ಮಾಹಿತಿ ಕೊಟ್ಟರು ಕೂಡ ಸರ್. ಸುಮಾರು ಒಂದು 226 ಜನ ರೈತರ ಹಣವನ್ನು ಈ ಇನ್ಶೂರೆನ್ಸ್ ಜಾಲದ ತಂಡ, ಇದೊಂದು ತಂಡ ಇದೆ ಸರ್, ಎಲ್ಲರೂ ಸೇರಿ ಇದರಲ್ಲಿ ದೊಡ್ಡಬಸಪ್ಪ ಗೌಡ ಭೋಗವತಿ ಇವರ ಕುಟುಂಬಸ್ಥರಿಗೆ ಮತ್ತು ಅವರ ಬೆಂಬಲಿಗರಿಗೆ, ಅವ್ರ ಹತ್ರ ಕೆಲಸ ಮಾಡೋಂಥವ್ರಿಗೆ ಇವರೆಲ್ಲ ಅಕೌಂಟ್ಗಳನ್ನು ಹಾಕಿ ಒಂದು 2 ಕೋಟಿ, ಸುಮಾರು 2 ಕೋಟಿ ರೂಪಾಯಿ ವಿಮೆ ಹಣವನ್ನು ದೋಚಿದ್ದಾರೆ ಸರ್. ನೋಡಿ, ವಾಣಿ ತಂದೆ NS ಬೋಸರಾಜು ಅಂತೇಳಿ, ಮತ್ತು ಸಚಿವರ ಪುತ್ರಿಯ ಬೆಳೆ ವಿಮೆ ಹಣಕ್ಕೂ ಇಟ್ರು ಪಂಗನಾಮ. ಸಚಿವ NS ಬೋಸರಾಜು ಪುತ್ರಿ ಬೆಳೆ ವಿಮೆಗೂ ಕನ್ನ. ವಾಣಿ ಬದಲಾಗಿ ಬೇರೆಯವರ ಖಾತೆಗೆ ಹಣವನ್ನ ಜಮಾ ಮಾಡಲಾಗಿದೆ. ಸಚಿವರ ಪುತ್ರಿ ಅವರಿಗೂ ಕೂಡ ಇಲ್ಲಿ ಮಹಾ ಮೋಸ ಆಗಿದೆ. ಶರಣಗೌಡ, ದೊಡ್ಡಬಸನಗೌಡ ಪಾಟೀಲ್ ಖಾತೆಗೆ ಹಣ ಜಮಾ ಆಗಿದೆ. ಮತ್ತೊಂದು ಜಮೀನಿನ ಪರಿಹಾರವೂ ಕೂಡ ಬೇರೆಯವರ ಖಾತೆಗೆ ಜಮಾ ಆಗಿದೆ. ಲಕ್ಷ್ಮೀದೇವಿ ಅನ್ನೋರ ಖಾತೆಗೆ 1,11,374 ರೂಪಾಯಿ ಹಣ ಜಮೆ ಆಗಿದೆ. ರೈತರಿಗೆ ಸೇರಬೇಕಾಗಿದ್ದಂತಹ ಹಣ ಯಾರ್ಯಾರ್ದೋ ಪಾಲಾಗಿದೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.